ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಜಾಬ್ ಇದ್ದೇನೆ. ಅದು ಯಾವುದಪ್ಪ ಅಂತಂದರೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅಂತ, ಅಂದರೆ AOC ಅಂತ. ಇದರಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂದರೆ 723 ಕರೆದಿದ್ದಾನೆ. ಮತ್ತು ಇದು ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿದೆ. ಪೋಸ್ಟ್ ನೇಮ್ ಬಂದು ಟ್ರೇಡ್ಸ್ಮ್ಯಾನ್ ಮೇಟ್ ಅಂತ. ಮತ್ತು ಇವ್ರಿಗೆ ಸ್ಯಾಲ್ರಿ ಕೂಡ ಪ್ರತಿ ತಿಂಗಳು 18,000ದಿಂದ 92,300ವರೆಗೆ ಇರುತ್ತೆ. ಮತ್ತು ಯಾವ್ಯಾವ ಅಂದರೆ ಪೋಸ್ಟ್ ಎಷ್ಟೆಷ್ಟು ಪೋಸ್ಟ್ ಇವೆ ಮತ್ತು ಯಾವ್ಯಾವ ಪೋಸ್ಟಿಗೆ ಅಂತ ನೋಡೋದಾದರೆ, ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲ್ಸ್ ಕಾರ್ಡ್, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಈ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ, ಮೆಟೀರಿಯಲ್ ಅಸಿಸ್ಟೆಂಟ್ ಅಂದರೆ MAದವರಿಗೆ 19 ಪೋಸ್ಟ್ ಇವೆ. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂದರೆ JOA ಅವರಿಗೆ 27 ಪೋಸ್ಟ್ ಇವೆ. ಸಿವಿಲ್ ಮೋಟಾರ್ ಡ್ರೈವರ್ OG ಅವರಿಗೆ 4 ಪೋಸ್ಟ್ ಇವೆ, ಅಂದರೆ 4 ಪೋಸ್ಟ್ ಇವೆ. ನಂತರ ಟೆಲಿ ಆಪ್ರೇಟರ್ ಗ್ರೇಡ್ 2 ಅವರಿಗೆ 14 ಪೋಸ್ಟ್ ಇವೆ. ವೈರ್ಮ್ಯಾನ್ 247 ಪೋಸ್ಟ್ ಇವೆ. ಮತ್ತು ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್ ಅಂತ ಇವರಿಗೆ ಕೂಡ 7 ಪೋಸ್ಟ್ ಕರೆದಿದ್ದಾನೆ. ಮತ್ತು ಪೇಂಟರ್ ಆ್ಯಂಡ್ ಡೆಕೋರೇಟರ್ ಇವರಿಗೆ 5 ಪೋಸ್ಟ್ ಇವೆ. MTS ಅಂದರೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅವರಿಗೆ ಕೂಡ 11 ಇವೆ. ನಂತರ ಟ್ರೇಡ್ಸ್ಮ್ಯಾನ್ ಮೇಟ್ ಅಂತ ಇದರಲ್ಲಿ 389 ಪೋಸ್ಟ್ ಇವೆ. ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ, ಮೆಟೀರಿಯಲ್ ಅಸಿಸ್ಟೆಂಟ್ ಅವರಿಗೆ ಏನು ಮುಗಿಸಿರ್ಬೇಕಪ್ಪ ಅಂತಂದರೆ ಡಿಪ್ಲೊಮಾ ಮತ್ತು ಗ್ರ್ಯಾಜುಯೇಷನ್ ಮುಗಿದಿರಬೇಕು. ನಂತರ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇವರಿಗೆ 12th ಅಂದರೆ PUC ಮುಗಿದಿರಬೇಕು. ಮತ್ತು ಸಿವಿಲ್ ಮೋಟಾರ್ ಡ್ರೈವರ್ ಕೂಡ ಅಂದರೆ SSLC ಮುಗಿದಿರಬೇಕು. ಟೆಲಿ ಆಪ್ರೇಟರ್ ಗ್ರೇಡ್ ಅವರಿಗೆ ಇವರು ಕೂಡ PUCಯನ್ನು ಮುಗಿಸಿರಬೇಕು. ವೈರ್ಮ್ಯಾನ್ ಮತ್ತು ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್ ಮತ್ತು ಪೇಂಟರ್ ಆ್ಯಂಡ್ ಡೆಕೋರೇಟರ್ ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅಂದರೆ MTS ಆ್ಯಂಡ್ ಟ್ರೇಡ್ಸ್ಮ್ಯಾನ್ ಮೇಟ್ ಇವರು ಕೂಡ SSLCಯನ್ನು ಕಂಪ್ಲೀಟ್ ಮಾಡಿದ್ರೆ ಹಾಕ್ಬೋದು, ಇವರು ಕೂಡ ಹಾಕ್ಬೋದು. ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅಂದರೆ ಏಜ್ ಲಿಮಿಟ್ ನೋಡೋದಾದರೆ, ಅಂದರೆ ವಯಸ್ಸಿನ ನೋಡೋದಾದರೆ, ಮಟೀರಿಯಲ್ ಅಸಿಸ್ಟೆಂಟ್ ಅವರಿಗೆ ಮಿನಿಮಮ್ 18ರಿಂದ 27 ವರ್ಷ. ನಂತರ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇವರು ಕೂಡ 18ರಿಂದ 25 ವರ್ಷ. ಸಿವಿಲ್ ಮೋಟಾರ್ ಡ್ರೈವರ್ 18ರಿಂದ 27 ವರ್ಷ. ಟೆಲಿ ಆಪರೇಟರ್ ಗ್ರೇಡ್ 2 ಮತ್ತು ಫೈರ್ಮ್ಯಾನ್, ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್, ಪೇಂಟರ್ ಆ್ಯಂಡ್ ಡೆಕೋರೇಟರ್, MTS ಅಂದರೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಮತ್ತು ಟ್ರೇಡ್ಸ್ಮ್ಯಾನ್ ಮೇಟ್ ಇವರಿಗೆ ಕೂಡ ಮಿನಿಮಮ್ 18ರಿಂದ 25 ವರ್ಷ ಏಜ್ ಇರುತ್ತೆ. ಮತ್ತು ವಯಸ್ಸಿನ ಅಂದರೆ ಸಲ್ಲಿಕೆ ನೋಡೋದಾದರೆ, ಅಂದರೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ, OBC ಕ್ಯಾಂಡಿಡೇಟ್ಸ್ ಅವರಿಗೆ 3 ವರ್ಷ ಸಲ್ಲಿಕೆ ಕೊಟ್ಟಿದ್ದಾನೆ. ಮತ್ತು SC/ST ಕ್ಯಾಂಡಿಡೇಟ್ಸ್ ಅವರಿಗೆ 5 ವರ್ಷ ಸಲ್ಲಿಕೆ ಕೊಟ್ಟಿದ್ದಾನೆ. ಮತ್ತು PWBD ಅಂದರೆ UR ಕ್ಯಾಂಡಿಡೇಟ್ಸ್ ಅವರಿಗೆ 10 ವರ್ಷ ಸಲ್ಲಿಕೆ ಕೊಟ್ಟಿದ್ದಾನೆ. ನಂತರ PWBD OBC ಕ್ಯಾಂಡಿಡೇಟ್ಸ್ ಅವರಿಗೆ 13 ವರ್ಷ ಕೊಟ್ಟಿದ್ದಾನೆ. ಮತ್ತು PWBD SC/ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಅಪ್ಲಿಕೇಶನ್ ಫೀ ನೋಡೋದಾದರೆ, ನೋ ಅಪ್ಲಿಕೇಶನ್ ಫೀ ಅಂದರೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡಿದರೆ ರಿಟನ್ ಎಕ್ಸಾಮ್ ಇರುತ್ತೆ, ಅಂದರೆ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಕೂಡ ಇರುತ್ತೆ. ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಅಂದರೆ ಸ್ಯಾಲ್ರಿ ನೋಡೋದಾದರೆ ಯಾವ ಥರ ಸ್ಯಾಲ್ರಿ ಇರುತ್ತಪ್ಪ ಅಂತಂದರೆ, ಇದರಲ್ಲಿ ಮಟೀರಿಯಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ಪ್ರತಿ ತಿಂಗಳು 29,200ರಿಂದ 92,300ವರೆಗೆ ಪ್ರತಿ ಮಂತ್ ಸ್ಯಾಲ್ರಿ ಇರುತ್ತೆ. ಮತ್ತು ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂದರೆ JOA ಮತ್ತು ಸಿವಿಲ್ ಮೋಟಾರ್ ಡ್ರೈವರ್ OG ಅವರಿಗೆ, ಮತ್ತು ಟೆಲಿ ಆಪ್ರೇಟರ್ ಗ್ರೇಡ್ 2, ವೈರ್ಮ್ಯಾನ್, ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್, ಪೇಂಟರ್ ಆ್ಯಂಡ್ ಡೆಕೋರೇಟರ್ ಮತ್ತು MTS ಟ್ರೇಡ್ಸ್ಮ್ಯಾನ್ ಮೇಟ್ ಇವರು ಕೂಡ MTS ಮಟ್ಟ ಇವರು MTS ಮತ್ತು ಟ್ರೇಡ್ಸ್ಮ್ಯಾನ್ಗೆ 18,000ರಿಂದ 56,900 ಇರುತ್ತೆ. ಮತ್ತು ಇವರಿಗೆ ಕೂಡ 19,900ರಿಂದ 63,700 ಇರುತ್ತೆ. ಯಾರ್ಯಾರಪ್ಪ ಅಂತಂದರೆ, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ, ಸಿವಿಲ್ ಮೋಟಾರ್ ಡ್ರೈವರ್ಗೆ, ಟೆಲಿ ಆಪ್ರೇಟರ್ ಗ್ರೇಡರ್ಗೆ, ಮತ್ತು ವೈರ್ಮ್ಯಾನ್, ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್, ಪೇಂಟರ್ ಮತ್ತು ಡೆಕೋರೇಟರ್ಗೆ ಇವರಿಗೆ 19,900ರಿಂದ 62,700 ಪ್ರತಿ ಮಂತ್ ಸ್ಯಾಲ್ರಿ ಇರುತ್ತೆ. ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ, ಡಿಸೆಂಬರ್ 2, 2024ರಿಂದ ಡಿಸೆಂಬರ್ 22, 2024ವರೆಗೆ ಕೊಟ್ಟಿದ್ದಾನೆ. 20 ದಿನ ಟೈಮಿಂಗ್ ಕೊಟ್ಟಿದ್ದಾನೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಮುಖಾಂತರ ಅಂದರೆ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಷ್ಟು ಈ AOC ಅಂದರೆ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ ಜಾಬ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಹೆಚ್ಚಿನ ಜಾಬ್ಗೆ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲ್ ಕಾರ್ಡ್, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.